ನಮಸ್ಕಾರ. ವೆಲ್ಕಮ್ ಟು ವೀಕೆಂಡ್ ಅಡ್ಡ. ನಾನು ನವಿತಾ ಜೈನ್. ಜನಸಾಮಾನ್ಯರಿಂದ ಹಿಡಿದು ಜನಪ್ರತಿನಿಧಿಗಳವರೆಗೆ, ಸೆಲೆಬ್ರಿಟಿಗಳಿಂದ ಹಿಡಿದು ಉದ್ಯಮಿಗಳವರೆಗೆ ವೀಕೆಂಡ್ ಅಡ್ಡ ಯಾವುದು, ಇವರ ವೀಕೆಂಡ್ ಅಡ್ಡಾದ ಸ್ಪೆಷಾಲಿಟಿ ಏನು ಅನ್ನೋದನ್ನ ತಿಳಿಸಿಕೊಡುವ ಕಾರ್ಯಕ್ರಮವೇ ವೀಕೆಂಡ್ ಅಡ್ಡ. ನಮ್ಮ ಇವತ್ತಿನ ವೀಕೆಂಡ್ ಅಡ್ಡಾದ ಅತಿಥಿ ಯಾರು? ನಿಮ್ಮ ಈ ಕುತೂಹಲದ ಪ್ರಶ್ನೆಗೆ ಉತ್ತರ ಮಾಜಿ ಸಂಸದರು ಹಾಗೇನೆ DCM DK ಶಿವಕುಮಾರ್ ಅವರ ಸಹೋದರರು. ತನ್ನ ಕ್ಷೇತ್ರಕ್ಕೆ ಹೇಗೆ ಅನುದಾನವನ್ನ ನಾವು ತಂದು ಅದನ್ನ ಅಭಿವೃದ್ಧಿ ಕಾರ್ಯಗಳ ಹಾಗೆ ಅದನ್ನು ಉಪಯೋಗ ಮಾಡಬಹುದು ಅಂತ ತೋರಿಸಿಕೊಟ್ಟಂತಹ DK ಸುರೇಶ್ ನಮ್ಮ ಇವತ್ತಿನ ವೀಕೆಂಡ್ ಅಡ್ಡಾದ ಅತಿಥಿ. ವೀಕೆಂಡ್ ಅಡ್ಡಾದಲ್ಲಿ DK ಸುರೇಶ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಒಂದ್ ಕಡೆ ಜನಪ್ರತಿನಿಧಿಗಳು ಅಂತ ಹೇಳಿದ್ರೆ ವೀಕೆಂಡ್ ಅನ್ನುವಂಥ ಕಾನ್ಸೆಪ್ಟೇ ಇರಲ್ಲ ಅನ್ನೋದು ನಮ್ಮ ವಿಚಾರ. ನೀವು ಯಾವತ್ತಾದ್ರೂ ವೀಕೆಂಡ್ ಅಪ್ಪ ಅಂತ ಹೇಳಿ ವೀಕೆಂಡ್ಗಳಲ್ಲಿ ಒಂದಷ್ಟು ಈ ಪ್ಲೇಸ್ ನಂದು ಫೇವ್ರೇಟ್, ವೀಕೆಂಡಲ್ಲಿ ನಾನು ಹೀಗಿರ್ತೀನಿ ಅನ್ನೋದೇನಾದರೂ ಇದೆಯಾ? ಒಂದ್ಸಾರಿ ಜನದ ಮಧ್ಯೆ ನಾವು ಹೋದ್ಮೇಲೆ ನಮಗೆ ಯಾವುದೂ ಕೂಡ ಇಂಡಿಪೆಂಡೆನ್ಸ್ ಇರೋದಿಲ್ಲ. ಅದ್ರ ಜೊತೆಯಲ್ಲಿ ವೀಕೆಂಡ್ ಕಾನ್ಸೆಪ್ಟ್ ಅಂತೂ ಇರೋದೇ ಇಲ್ಲ ಬಿಡಿ. ಸೊ ನಾವೇ ಯಾವಾಗಾದ್ರೂ ಭಾಳ ಬೇಜಾರಾದಾಗ ಮೈಂಡು ಫ್ರೆಶ್ ಆಗಲಿ ಅಂಥೇಳಿ ಎಲ್ಲರ ಹೊರಗಡೆ ಹೋಗ್ಬೇಕೇ ವಿನಃ ನಾವು ಇದ್ದಲ್ಲೇ ನಾವು ಏನಾದ್ರು ರಿಲ್ಯಾಕ್ಸ್ ಮಾಡ್ತೀನಿ ಅಂತ ಅಂದರೆ ಅದು ಬಹುಶಃ ಕನಸಿನ ಮಾತು. ನಿಮಗೆ ಫೇವ್ರೆಟ್ ಪ್ಲೇಸ್ ಯಾವುದು? ಫೇವ್ರೆಟ್ ಪ್ಲೇಸ್ ಮನೆನೇ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ನಿಮ್ಮನ್ನು ಹುಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ನಮ್ಗೆ ಗೊತ್ತು ಆಲ್ಮೋಸ್ಟ್ ನೀವು ಜನರ ಜೊತೆ ಈಗಲೂ ನಾವು ನೋಡಿದಾಗ ಆಲ್ಮೋಸ್ಟ್ ಜನರ ಜೊತೆನೇ ಅವರ ಅಹವಾಲುಗಳನ್ನು ಕೇಳಿಕೊಂಡು ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸ ಮಾಡ್ತಾ ಇದ್ರಿ. ಸೊ ಮನೆಯಲ್ಲಿ ವೀಕೆಂಡ್ ಆಗಿರ್ಬೋದು ಅಥವಾ ಒಂದಷ್ಟು ಸಮಯವನ್ನು ಕಳಿಬೇಕು, ನೆಮ್ಮದಿಯನ್ನು ಕಳಿಬೇಕು ಅಂತ ಹೇಳಿದ್ರೆ ಇಲ್ಲೇ ಇರ್ತೀರಾ ನೀವು? ಹೇಗೆ? ಹೌದು, ನಾನು ವೀಕೆಂಡ್ ಅಂತ ಹೇಳಿದ್ರೆ ಊರಿಗೆ ಹೋಗೋವಂಥದ್ದು, ಅದನ್ನು ಬಿಟ್ಟರೆ ಮನೇಲಿ ಇರ್ತಕ್ಕಂಥದ್ದು. ಮನೆ ಬಿಟ್ಟು ಬೇರೆ ಕಡೆ ಎಲ್ಲೂ ಹೊರಗಡೆ ಹೋಗೋ ಅಭ್ಯಾಸ ಇಲ್ಲ. ಸೊ ಔಟ್ ಆಫ್ ಸ್ಟೇಷನ್ನು ಯಾವಾಗಾದರೂ ಬೇಜಾರಾದಾಗ, ಕೆಲವು ಸಂದರ್ಭದಲ್ಲಿ ಭಾಳ ಒತ್ತಡ ಇತ್ತು ಅಂತ ಅಂದಾಗ ಫ್ರೀ ಮಾಡಿಕೊಂಡು ಹೊರಗಡೆ ಹೋಗ್ಬೇಕಾಗತ್ತೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಓಕೆ, ಯಾವುದಾದ್ರೂ ಪ್ಲೇಸ್ ಇಷ್ಟ ಅನ್ನುವಂಥದ್ದು ಇದೆಯಾ? ಆ ಥರ ಇಷ್ಟ ಅಂತೇನಿಲ್ಲ. ಹೊಸ ಜಾಗಗಳನ್ನು ನೋಡಬೇಕು ಅಂತಕ್ಕಂಥದ್ದು ಒಂದು. ಹೊರಗಡೆ ಯಾವ ರೀತಿಯಾಗಿ ಜೀವನ ಶೈಲಿ ಇರ್ತದೆ, ಅಭಿವೃದ್ಧಿ ಯಾವ ರೀತಿ ಆಗ್ತಾಯಿದೆ, ಸೊ ಯಾವ ರೀತಿಯಾದಂಥ ಪರಿಸ್ಥಿತಿಗಳು ಬೇರೆ ಬೇರೆ ಕಡೆ ಇದೆ ಅನ್ನೋದನ್ನು ಹೆಚ್ಚು ಗಮನಿಸ್ತಕ್ಕಂಥದ್ದು ಹವ್ಯಾಸ. ಎಸ್. ಈಗ ನೀವು ಒಂದು ಕಡೆ ಜನರ ಮಧ್ಯೆ ಇರುವಂಥವರು, ಇನ್ನೊಂದು ಕಡೆ ನಿಮ್ಮ ಅಣ್ಣ DCM ಕೂಡ ಹೌದು, ಜೊತೆಗೆ ಸಾಕಷ್ಟು ಸಚಿವ ಖಾತೆಗಳು ಇರುವಂತಹ ಸಂದರ್ಭದಲ್ಲಿ ನಿಮ್ಮನ್ನು 2013ರಲ್ಲಿ ನೀವು ಎಲೆಕ್ಷನ್ಗೆ ಕಾಂಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆನೇ ನಿಮಗೆ ರಾಜಕೀಯದ ಬಗ್ಗೆ ಆಸಕ್ತಿ ಇತ್ತಾ? ನಿಮ್ಮನ್ನು ಈ ರಾಜಕೀಯಕ್ಕೆ ಬರಬೇಕು ಅಂತ ಸೆಳೆದಿದ್ದೇನು, ಅಥವಾ ನಿಮ್ಮ ಅಣ್ಣನೇ ನಿಮಗೆ ಇನ್ಸ್ಪಿರೇಷನಾ? ಹೇಗೆ? ನನಗೆ ರಾಜಕೀಯದ ಬಗ್ಗೆ ಆಸಕ್ತಿ ಏನಿರಲಿಲ್ಲ. ನಾನು DK ಶಿವಕುಮಾರ್ ಅವರು ನನ್ನ ಸಹೋದರರು ರಾಜಕಾರಣದಲ್ಲಿ ಸುಮಾರು 40 ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿದ್ದರು. ಸೊ ನಾನು ಅಲ್ಲೇ ಊರಲ್ಲಿ ಓಡಾಡ್ಕೊಂಡಿರುವಂಥ ಸಂದರ್ಭದಲ್ಲಿ ಕ್ಷೇತ್ರದ ಜನರ ಕಷ್ಟ ಸುಖಗಳು, ಕೆಲಸ ಕಾರ್ಯಗಳು ಸಾಕಷ್ಟು ಓಡಾಡ್ಕೊಂಡಿರ್ತಿದ್ದೆ. ಸೊ ಆದರೆ ಇದೇ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಉಪಚುನಾವಣೆ ಬಂತು, ಮಾನ್ಯ ಕುಮಾರಸ್ವಾಮಿ ಅವರಿಂದ ತೆರವಾದಂಥ ಸ್ಥಾನಕ್ಕೆ. ಸೊ ಉಪಚುನಾವಣೆ ಬಂದಾಗ ಆ ಉಪಚುನಾವಣೆಯಲ್ಲಿ ಪಕ್ಷದ ಹೈಕಮಾಂಡು ಮತ್ತು ಎಲ್ಲರೂ ಕೂಡ DK ಶಿವಕುಮಾರ್ ಅವರಿಗೆ ಒತ್ತಾಯ ಮಾಡಿ ನೀನು ನಿಲ್ಲಿಸಲೇಬೇಕು ಅಂತ ಹೇಳಿದ್ರು. ನಾನು ಯಾವತ್ತೂ ಕೂಡ ರಾಜಕಾರಣದಲ್ಲಿ ಬಂದು ಏನಾರ ಒಂದು ಪದವಿ ಪಡಿಬೇಕು, ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಯಾವುದೇ ಆಸಕ್ತಿ ಇರಲಿಲ್ಲ ನನಗೆ. ಆಮೇಲೆ ಕೂಡ ಭಾಳ ಬಲವಂತ ಮಾಡಿ ನನ್ನನ್ನು ಒಪ್ಪಿಸೋವಂಥ ಪ್ರಯತ್ನ ಮಾಡಿದ್ರು. ಸೊ ಆಮೇಲೆ ರಾಜಕೀಯಕ್ಕೆ ಧುಮುಕದ ಮೇಲೆ ನಿರಂತರವಾಗಿ ಜನರ ಜೊತೆ ಓಡಾಡಿಕೊಂಡು ಮೊದಲನೇ ಚುನಾವಣೆಯಲ್ಲೇ ನಾನು ಉಪಚುನಾವಣೆಯಲ್ಲಿ ಗೆದ್ದೆ. ಅದಾದಮೇಲೆ 2 ಚುನಾವಣೆಗಳನ್ನು ಕೂಡ ಜನ ನನಗೆ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ರು. ಕಳೆದ ಚುನಾವಣೆಯಲ್ಲಿ ನನ್ನನ್ನು ಜನ ತಿರಸ್ಕಾರ ಮಾಡಿ
ನನಗೆ ರೆಸ್ಟಲ್ಲಿರುವ ನೀನು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನೊಂದು ರೆಸ್ಟಲ್ಲಿದ್ದೀನಿ ಅಂತಲೇ ಅಂದ್ಕೊಂಡಿದ್ದೀನಿ. ಮೈಂಡು ಫ್ರೆಶ್ ಆಗಿದೆ. ಜಾಸ್ತಿ ಕೆಲಸ ಮಾಡಬಾರ್ದೇನೋ, ಜಾಸ್ತಿ ಕೆಲಸ ಮಾಡೋರಿಗೆ ರೆಸ್ಟ್ ಕೊಡ್ತಾರೆ ಅನ್ನೋ ಅಂಥ ಭಾವನೆ ಇದೆ. ನಾನು ಇಂಟ್ರೊಡಕ್ಷನ್ ಕೊಡುವ ಸಂದರ್ಭದಲ್ಲಿ ಹೇಳಿದೆ, ಅಂದರೆ MP ಫಂಡನ್ನು ನಿಮ್ಗೆ ಏನು ಅನುದಾನ ಇತ್ತು ಅದನ್ನು ಹೇಗೆ ಸದ್ಬಳಕೆ ಮಾಡ್ಕೊಳ್ಬೇಕು ಅವೆಲ್ಲವನ್ನು ನೀವು ತಂದಂಥವ್ರೆ, ಹೆಚ್ಚಿನ ಅನುದಾನವನ್ನು ನೀವು ಉಪಯೋಗಿಸಿದವರು. ಆದರೂ ಕೂಡ ಜನ ಕೈ ಹಿಡಿಲಿಲ್ಲ. ಆ ಸಂದರ್ಭದಲ್ಲಿ ಏನು ಅನಿಸ್ತು ನಿಮಗೆ? ಇದರಿಂದ ಎಷ್ಟು ಬೇಜಾರಾಯಿತು? ಇಲ್ಲ, ನನಗೆ ಬೇಜಾರೇನಾಗಲಿಲ್ಲ. ಇನ್ಫ್ಯಾಕ್ಟ್ ನಾನು ಮಾನಸಿಕವಾಗಿ ನಾನು 1 ವರ್ಷದಿಂದನೇ ನನಗೆ ರಾಜಕಾರಣ ಸಾಕು ಅಂತ ಅನಿಸಿತ್ತು. ಬೇಜಾರು ಯಾಕೆ ಅಂತ ಅಂದರೆ ಒತ್ತಡದ ಮಧ್ಯೆ ನಾವು ಕೆಲಸ ಮಾಡಬೇಕು. ಜನರನ್ನ ಯಾವುದರಲ್ಲೂ ಕೂಡ ಸಮಾಧಾನ ಪಡಿಸ್ಲಿಕ್ಕೆ ಕಷ್ಟ ಇದೆ. ಜನರ ನಿರೀಕ್ಷೆಗಳು ಬಹಳಷ್ಟಿದೆ. ಜನರ ಹತ್ರ ಹೋದಂತೆಲ್ಲ ಜನರ ಸಮಸ್ಯೆಗಳು ಭಾಳಷ್ಟು. ನಾವು ಅವರ ಸಮಸ್ಯೆಗಳು ಎಷ್ಟೇ ಆಕಾಶದಲ್ಲಿಷ್ಟು ಕೂಡ ನಮ್ಮ ಕೈಲಿ ಮಾಡಲಿಕ್ಕಾಗೋದು ಎಳ್ಳಷ್ಟು ಮಾತ್ರ. ಹೌದು, ಎಳ್ಳಿನಷ್ಟು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಕಾರಣ ಏನು ಅಂತ ಹೇಳಿದ್ರೆ ನಿರಂತರವಾದಂಥ ಜೀವಂತ ಸಮಸ್ಯೆಗಳು ಪ್ರದೇಶದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿರ್ಬೋದು, ನಗರ ಪ್ರದೇಶದಲ್ಲಿರ್ಬೋದು, ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಉದ್ಭವ ಆಗ್ತಾನೇ ಇರ್ತದೆ. ಆ ಉದ್ಭವ ಆಗುವಂಥ ಸಂದರ್ಭದಲ್ಲಿ ಜನರ ಜೊತೆ ಬೆರೆತಾಗ ಜನರ ಭಾವನೆಗಳು, ಜನರ ಸಂಕಷ್ಟಗಳು, ಜನರ ಸಮಸ್ಯೆಗಳನ್ನು, ಜನರ ಭಾವನೆಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ನಾವು ಅವರಿಗೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ವಲ್ಲ. ಈ ಒಂದು ಆಡಳಿತ ವ್ಯವಸ್ಥೆಯಲ್ಲಿ, ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ, ಈ ಸಂವಿಧಾನ ಕೆಳಗಡೆ ನಾವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಸಂಪೂರ್ಣವಾದಂಥ ಸಮಂಜಸವಾದಂಥ ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ವಲ್ಲ ಅಂತಕ್ಕಂಥ ನೋವು ನನ್ನನ್ನು ಕಾಡ್ತಾ ಇತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ರಾಜಕಾರಣ ಸಾಕು ಅಂತಕ್ಕಂಥ ಭಾವನೆಯಿಂದ ನಾನು ಚುನಾವಣೆಗೆ ನಿಲ್ಲೋದು ಬೇಡ ಅಂತಿದ್ದೆ. ಆದರೆ ಪಕ್ಷ ಮತ್ತು ನಮ್ಮ ಕಾರ್ಯಕರ್ತರು, ಮುಖಂಡರೆಲ್ಲರೂ ಕೂಡ ಒತ್ತಾಯ ಮಾಡಿದ್ರಿಂದ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾಗಿ ಬಂತು. ನಾನು ಒಂದು ಪ್ರಶ್ನೆ ನಿಮಗೆ ಕೇಳ್ಬೋದು ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಈ ಒಂದು ಸೋಲು ಆದ ಬಳಿಕ ಜನರು ನಿಮ್ಮ ಹತ್ರ ಬಂದಾಗ ಅಪ್ಲಿಕೇಶನ್ ತಂದು ಕೊಡುವಂತಹ ಸಂದರ್ಭದಲ್ಲಿ ಒಂದು ಸಲ ಬೇಜಾರಲ್ಲಿ ಒಂದು ಮಾತುಗಳು ಹೇಳ್ತೀರಿ, DCM ಹತ್ರ ಹೋಗಿ, MLAಗಳ ಹತ್ರ ಹೋಗಿ ಅಂತ ಹೇಳಿ. ಅದೇನಾದರೂ ಆ ಸಂದರ್ಭದಲ್ಲಿ ನೋವು ತಂದಿತ್ತ ಸೋಲು ಅಂತ ಹೇಳಿ? ಯಾಕಂದರೆ ಎಷ್ಟೇ ನಾವು ಮಾಡಿದರೂ ಕೂಡ ಒಂದೊಂದ್ಸಲ ನಮ್ಮ ಕೈ ನಾನು ಈಗ ಯಾರಿಗೂ ಈಗ ಅವರು ಜನ ಅವತ್ತೇಗೆ ಬರ್ತಾಯಿದ್ರು ಇವತ್ತು ಆಗಲೇ ಬರ್ತಾ ಇದ್ದಾರೆ. ಅದೇ ರೀತಿ ಜನ ಕೆಲಸ ಕಾರ್ಯಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಆದರೂ ನಾನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದರೆ ನನಗೆ ಒಂದು ಲಿಮಿಟೇಷನ್ಸ್ ಇರುತ್ತೆ. ನನ್ನ ಲಿಮಿಟೇಷನ್ಸ್ನ ಮೀರಿ ನಾನು ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಕಾರಣ ಏನು ಅಂತ ಹೇಳಿದ್ರೆ ನಾನು ಯಾವುದೇ ಸ್ಥಾನದಲ್ಲಿಲ್ಲ ಅಂತ ಸಂದರ್ಭದಲ್ಲಿ ಒಂದು ಅಧಿಕಾರಿಗಳ ಹತ್ರನೋ, ಮಂತ್ರಿಗಳ ಹತ್ರನೋ, ಅಥವಾ ಬೇರೆ ಯಾರ ಹತ್ರನೋ ಮಾಡಬೇಕು ಅಂತ ಅಂದರೆ ಅವರು ಬೇಜಾರು ಮಾಡ್ಕೊಳ್ತಾರೆ. ಏನು ಇವ್ರು ಆಲ್ರೆಡಿ ಸೋತಾಯಿತು, ನಮ್ಗೆ ಹೇಳ್ತಾರಲ್ಲ, ಏನೋ ಗೆದ್ದಾಗೇನೋ ಇವ್ರ ಮಾತು ಕೇಳ್ತಿದ್ದು, ಅಧಿಕಾರದಲ್ಲಿದ್ದಾಗ ಇವ್ರ ಮಾತು ಕೇಳಬೇಕಾಗಿತ್ತು, ಇನ್ನೊಬ್ಬರು ಬಂದಿದ್ದಾರೆ ಅನ್ನೋ ಭಾವನೆ ಅವರಲ್ಲೂ ಕೂಡ ಇರ್ತದೆ. ಸೊ ಹಾಗಾಗಿ ನಾನು ಬೇರೆಯವ್ರು ಗೆದ್ದಿದ್ದಾರೆ, ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಜನ, ಅವ್ರು ಒಳ್ಳೆ ಕೆಲಸ ಮಾಡಲಿ, ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಮಾಡಲಿ ಅಂತಕ್ಕಂಥ ಭಾವನೆ. ಜೊತೆಗೆ ಈ ನನ್ನ ಕ್ಷೇತ್ರದಲ್ಲಿ ಎಲ್ಲ ಶಾಸಕರು ನನ್ನ ಪಕ್ಷದಿಂದ ಗೆದ್ದಿರ್ತಕ್ಕಂಥ ಶಾಸಕರುಗಳು. ಸೊ ಅವರ ಅನುಮತಿಯನ್ನು ಪಡೆದೇ ನಾನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವರ ಜವಾಬ್ದಾರಿಗಳು ಕೂಡ ಇರ್ತದೆ. ಸೊ ಹಾಗಾಗಿ ಶಾಸಕರ ಹತ್ರ ಹೋಗಿ ಅಂಥೇಳಿ ನಾನೇ ಸಲಹೆಗಳನ್ನು ಶಾಸಕರಿಗೆ ಮಾತನಾಡ್ತೇನೆ. ಶಾಸಕರ ಗಮನಕ್ಕೆ ತನ್ನಿ, ನೀವು ಹೋಗಿ ಭೇಟಿ ಮಾಡಿ ಅಂತೇಳಿ. ಇನ್ನು ಕೆಲವು ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕಾಗ್ತದೆ. ನಾನು ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಏನೇ ಮಾಡಬೇಕು ಅಂತ ಅಂದ್ರೂ ಅವ್ರ ಗಮನಕ್ಕೆ ತಂದು ಅವರಿಂದ ವಿಚಾರಗಳನ್ನು ತಿಳಿಸಿ ಮಾಡಬೇಕಾಗಿರೋದ್ರಿಂದ ಸೊ ಕೆಲವು ಸಂದರ್ಭದಲ್ಲಿ ನಾನು ಆ ಮಾತುಗಳನ್ನು ಹೇಳ್ತೇನೆ. ಓಕೆ, ನಿಮ್ಮ ಅಣ್ಣ ಒಂದು ದೊಡ್ಡ ಸ್ಥಾನದಲ್ಲಿ ಇರುವಂತಹ ಸಂದರ್ಭದಲ್ಲಿ ನಿಮಗೆ ಈ ರೀತಿಯಾಗಿ, ಯಾಕಂದರೆ ರಾಜಕೀಯದಲ್ಲಿ ಯಾರು ಶಾಶ್ವತ ಅಲ್ಲ ಅಥವಾ ಅಧಿಕಾರದಲ್ಲಿ ಯಾರು ಕೂಡ ಶಾಶ್ವತ ಅಲ್ಲ ಅನ್ನೋದು ಗೊತ್ತಿದ್ರು ಕೂಡ ಈಗ ಅಣ್ಣ ಆ ಸ್ಥಾನದಲ್ಲಿದ್ದಾರೆ. ಬಟ್ ನಿಮಗೆ ಅಷ್ಟು ಈ ಸಾಕಪ್ಪ ಈ ರಾಜಕೀಯ ಅಂತ ಯಾಕೆ ಅನಿಸ್ತು ಅಂತ ಹೇಳಿ? ಯಾಕಂದರೆ ಒಂದ್ಸಲ ರಾಜಕೀಯಕ್ಕೆ ಧುಮುಕಿದ ಮೇಲೆ ರಾಜಕೀಯದಿಂದ ಬಿಟ್ಟು ಹೋಗೋದಕ್ಕೆ ಮನಸ್ಸು ಮಾಡಲ್ಲ ಎಷ್ಟೋ ಜನ ಅಂತ ಹೇಳಿ. ನೋಡಿ, ರಾಜಕೀಯದಲ್ಲಿ ನಿಮಗೆ ಸ್ವತಂತ್ರ ಇಲ್ಲ. ಸ್ವತಂತ್ರ ಇಲ್ಲ. ನೀವು ನಿಮ್ಮ ಭಾವನೆಗಳನ್ನು, ನಿಮ್ಮ ವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ, ವಾಕ್ ಸ್ವಾತಂತ್ರ್ಯ ಇಲ್ಲ ರಾಜಕಾರಣಿಗಳಿಗೆ. ನಿಮಗಿದೆ, ನಿಮಗೆ ವ್ಯಕ್ತಿ ಸ್ವಾತಂತ್ರ್ಯ ಇದೆ, ವಾಕ್ ಸ್ವಾತಂತ್ರ್ಯ ಇದೆ. ಸೊ ಎಲ್ಲವನ್ನು ಕೂಡ ನೀವು
ಯಾರನ್ನ ಬೇಕಾದ್ರೂ ಏನು ಬೇಕಾದ್ರೂ ಮಾತಾಡ್ಬೋದು. ನೀವು ಅಂತಂದರೆ ನಾನು ಮಾಧ್ಯಮದವರು ಅಂತಲ್ಲ, ಸಾರ್ವಜನಿಕರಿಗೂ ಕೂಡ ಅವರದೇ ಆದಂಥ ಹಕ್ಕುಗಳಿವೆ. ನಾವೇನೇ ಮಾತಾಡಬೇಕು ಅಂತ ಅಂದರೆ ಪ್ರತಿಯೊಂದನ್ನು ಕೂಡ ಅಳೆದು ಸುರಿದು ಯೋಚನೆ ಮಾಡಿ ನಾಳೆ ಮುಂದಿನ ಭವಿಷ್ಯವನ್ನು, ಹಿಂದಿನ ದಿನಗಳನ್ನು, ಹಿಂದಿನ ಎಲ್ಲ ಆಚಾರ ವಿಚಾರಗಳನ್ನು ತಿಳ್ಕೊಂಡು ನಾವು ಮಾತಾಡಬೇಕಾಗ್ತದೆ. ಸೊ ಹಾಗಾದಾಗ ನಮಗೆ ವಾಕ್ ಸ್ವಾತಂತ್ರ್ಯ ಇಲ್ಲ. ಸೊ ಜೊತೆಗೆ ನಮ್ಮ ಸಾರ್ವಜನಿಕ ಬದುಕಿನಲ್ಲಿ ಖಾಸಗಿ ಬದುಕಿರೋದಿಲ್ಲ. ಯಾವಾಗ ಬಂದರೂ ಫೋನ್ ಮಾಡಿದ್ರು ಎತ್ತಬೇಕು, ಯಾವಾಗ ಬಂದು ಕದ ತಟ್ಟಿದ್ರು ಎದ್ದು ಅವ್ರಿಗೆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ನಿರೀಕ್ಷೆಗಳು ಭಾಳಷ್ಟಿದೆ. ಯಾರು ನೀವು ಕೆಲಸ ಮಾಡ್ತೀರಿ ಅಂತಂದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಿಮ್ಮ ಹತ್ರ ಕೆಲಸ ಮಾಡಿಸ್ಕೋತಾನೆ ಇರ್ತಾರೆ. ಒಂದಾಯಿತು ಎರಡಾಯಿತು ಮಾಡಿದ್ದೀವಿ ಅಂತ ಅನ್ನೋಂಗಿಲ್ಲ, ನಾಳೆ ಇನ್ನೊಂದು ಹೊಸ ಸಮಸ್ಯೆ ಸೃಷ್ಟಿ ಆಗ್ತದೆ. ಸೊ ಹಾಗಾಗಿ ಇವತ್ತು ನಾವು ಈ ಒಂದು ಬದುಕು ಬೇರೆಯವ್ರ ಕಣ್ಣಿಗೆ ಭಾಳ ಖುಷಿಯಾಗಿ ಕಾಣ್ಬೋದು. ಅಧಿಕಾರನ ಎಂಜಾಯ್ ಮಾಡ್ತಾರಲ್ಲ ಅವ್ರಿಗೆ ಖುಷಿ ಕಾಣ್ಬೋದು, ನಾನು ಆಗಲ್ಲ ಅಂತ ಕಾಣಲ್ಲ. ಆದರೆ ನನಗನ್ನಿಸಿದ್ದು ಇದೊಂದು ಮುಳ್ಳಿನ ಹಾಸಿಗೆ. ನಿಜವಾದ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತಕ್ಕಂಥದ್ದು ಒಂದು ದೊಡ್ಡ ಸವಾಲಿನ ಪ್ರಶ್ನೆ. ಓಕೆ, ರಾಜಕಾರಣ ಅದರ ಬಗ್ಗೆ ನೀವು ಹೇಳಿದ್ರಿ. ಈ ಸಂದರ್ಭದಲ್ಲಿ ಕೃಷಿ, ಊರಲ್ಲಿದ್ದಂಥ ಸಂದರ್ಭದಲ್ಲಿ ಕೃಷಿಯಲ್ಲೂ ನೀವು ತೊಡಗಿಸಿಕೊಂಡಿದ್ರಿ, ಬಿಸ್ನೆಸ್ಸನ್ನು ಮಾಡ್ತಾ ಇದ್ರಿ, ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದೀರಿ, ನೀವು ಟ್ರಸ್ಟ್ಗಳನ್ನು ಮಾಡೋದ್ರ ಮೂಲಕ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ರಿ. ಯಾವುದು ತುಂಬ ಇಷ್ಟ ಅಥವಾ ಇದನ್ನು ಮಾಡಬೇಕು ಅಂತ ಅನ್ನಿಸೋದಾದರೆ ನಿಮಗೆ ಯಾವುದು? ನನಗೆ ಇಲ್ಲಿರೋದಕ್ಕಿಂತ ಊರಲ್ಲಿ ಹೋದಾಗ ಊರಲ್ಲಿ ಸಾರ್ವಜನಿಕರ ಜೊತೆಯಲ್ಲಿ, ಹಳ್ಳಿಯವ್ರ ಜೊತೆಯಲ್ಲಿ ಇರ್ತಕ್ಕಂಥದ್ದು ಭಾಳ ಸಂತೋಷ ಕೊಡ್ತದೆ. ಯಾಕೆಂತಂದರೆ ನಿಜವಾಗ್ಲೂ ಕೂಡ ಅವರ ಮನಸ್ಥಿತಿ, ಅವರ ಒಡನಾಟ, ಅವರ ಪ್ರೀತಿ, ಅವರ ವಿಶ್ವಾಸ, ಗೌರವ, ಸೊ ನಾವು ಯಾವತ್ತೂ ಕೂಡ ಅವ್ರಿಗೆ ವಾಪಸ್ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಪ್ರೀತಿ, ವಿಶ್ವಾಸ, ಗೌರವವನ್ನು ಅವರು ನಮ್ಮ ಮೇಲೆ ತೋರಿಸೋದ್ರಿಂದ ಸೊ ಎಲ್ಲೋ ಒಂದು ಕಡೆ ನಮಗೆ ಒಂದು ಸಮಾಧಾನ ತರೋವಂಥದ್ದು. ಸೊ ನನಗೆ ಕೆಲಸ ಮಾಡೋದು ಅಂತ ಅಂದರೆ ಒಂದು ಖುಷಿ, ಕೆಲಸ ಮಾಡೋದೇ ಒಂದು ಖುಷಿ. ಹಾಗಾಗಿ ನಾನು ಹೆಚ್ಚು ಕೆಲಸನ ಹುಡ್ಕೊಂಡು ಹೋಗ್ತೀನಿ ಹೊರತು ರಾಜಕಾರಣದ ಅಧಿಕಾರನ ಹುಡ್ಕೊಂಡು ಹೋಗಲ್ಲ ಅಥವಾ ಪ್ರಚಾರನೂ ಹುಡ್ಕೊಂಡು ಹೋಗಲ್ಲ. ಕೆಲವರು ಪ್ರಚಾರಕ್ಕೋಸ್ಕರ ಇವತ್ತು ಸೋಷಿಯಲ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಬಹಳಷ್ಟು ಬದಲಾವಣೆಗಳನ್ನು ತರ್ತಾ ಇದ್ದಾರೆ. ಈ ಬದಲಾವಣೆ ತರೋ ಸಂದರ್ಭದಲ್ಲಿ ಎಲ್ಲದಕ್ಕೂ ಕೂಡ 1 ಮಾಡಿ 100 ಮಾಡಿದ್ದೀವಿ ಅನ್ನೋ ಥರ ಪೋಸ್ ಕೊಡುವಂಥದ್ದೇ ಜಾಸ್ತಿ. ಆದರೆ ನನ್ನ ಹಾದಿ ಅಷ್ಟು ಸುಲಭವಾಗಿರಲಿಲ್ಲ. ನಾನು 10.5 ವರ್ಷಗಳ ಕಾಲ ಏನು ಇದ್ದೆ, ನಾನು ಅದನ್ನು ಸರಿಯಾಗಿ ಸೋಷಿಯಲ್ ಮೀಡಿಯಾದಲ್ಲೋ ಮತ್ತೊಂದು ರೀತಿಯಲ್ಲೋ ಬಳಸ್ಕೊಂಡಿದ್ದೇ ಆಗಿತ್ತು ಅಂದರೆ ಬಹುಶಃ ಅದನ್ನು ಊಹೆ ಮಾಡಲಿಕ್ಕೂ ಸಾಧ್ಯ ಇರಲಿಲ್ಲ. ನಾನು ಯಾವತ್ತೂ ಕೂಡ ಪ್ರಚಾರಕ್ಕೆ ಆದ್ಯತೆ ಕೊಟ್ಟವನಲ್ಲ, ಕೆಲಸಕ್ಕೆ ಆದ್ಯತೆ ಕೊಟ್ಟವನು, ನಿಜವಾದ ಸಮಸ್ಯೆಗಳ ಪರಿಹಾರಕ್ಕೆ ಆದ್ಯತೆ ಕೊಟ್ಟವನು. ಸೊ ಇವತ್ತು ನಾಟಕ ಆಡೋದು ಭಾಳ ಇಂಪಾರ್ಟೆಂಟು ಅಂಥೇಳಿ ಜನ ತಿಳಿಸಿದ್ದಾರೆ ನನಗೆ. ಅಂದರೆ ಏನೇ ಕೆಲಸ ಮಾಡಿದರೂ ಕೂಡ ಜನರಲ್ಲಿ ಅವರ ಮನಸ್ಸನ್ನು ಗೆಲ್ಲೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅದರ ಜೊತೆಗೆ ಹೇಗೆ ಇರ್ತೇವೆ ನಾವು, ಕೆಲಸ ಮಾಡಿದರೂ ಕೂಡ ಒಂದೊಂದ್ಸಲ ಒಪ್ಕೊಳ್ಳಲ್ಲ ಅನ್ನೋದು ನಿಮಗೆ ಬೇಸರವನ್ನು ತರಿಸಿದೆ. ಇಲ್ಲ, ಬೇಸರ ಅಂತಲ್ಲ, ಇಷ್ಟ ಆಗಲಿಲ್ವೇನೋ ಅಂತ. ಏನಾಗುತ್ತೆ, ನಾವು ಕೆಲಸ ಮಾಡಿದ್ದೀವಿ, ನಿಮಗೆ ತೃಪ್ತಿ ತಂದಿದೆ, ನನಗೆ ತೃಪ್ತಿ, ನನಗೆ ಆತ್ಮತೃಪ್ತಿ ಇದೆ. ಒಂದು ವಿಚಾರ, ನಾನೇನು ಕೆಲಸ ಮಾಡಿದ್ದೀನಿ ನನ್ನ ಅವಧಿನಲ್ಲಿ, ನನಗೆ ಆತ್ಮತೃಪ್ತಿ ಇದೆ. ಆ ಆತ್ಮತೃಪ್ತಿಯಿಂದಲೇ ನಾನು ಒಂದಷ್ಟು ದಿನನಿತ್ಯ ಬೇರೆಯವ್ರ ಜೊತೆ ಈಗಲೂ ಕೂಡ ನನ್ನನ್ನು ನೆನೆಸ್ಕೊಳ್ತಾರೆ. ಕಾರ್ಯಕರ್ತರಿರ್ಬೋದು, ಸಾರ್ವಜನಿಕರಿರ್ಬೋದು, ನನ್ನ ಕೆಲಸ ಕಾರ್ಯಗಳು, ನಾನು ಹೋಗಿ ಬಂದಂಥ ದಾರಿ ಎಲ್ಲವನ್ನು ಕೂಡ ಈಗಲೂ ಕೂಡ ನೆನೆಸ್ಕೊಳ್ತಾರೆ. ಓಕೆ, ನಿಮ್ಮ ದಿನಚರಿ ಹೇಗಿರುತ್ತೆ? ನನ್ನ ದಿನಚರಿ ಈ ಹಿಂದೆ ಈಗ ಏನು ಚೇಂಜಸ್ ಆಯಿತು, ಈ ಹಿಂದೆ ಹೇಗಿತ್ತು? ಏನು ಚೇಂಜಸ್ ಇಲ್ಲ ನನಗೆ. ನಾನು ಮೊದಲು ಸ್ವಲ್ಪ ಬಿಸ್ನೆಸ್ ಕಡೆ ಒಂದಷ್ಟು ಗಮನ ಹರಿಸ್ತಾ ಇದ್ದೆ. ಸಾರ್ವಜನಿಕ ಜೀವನದಲ್ಲಿ ನಮ್ಮ ಅಣ್ಣನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಂತರ MP ಆದ ಮೇಲೆ ಸಂಪೂರ್ಣವಾಗಿ ಅದನ್ನು ಕಡೆಗಣಿಸ್ಬೇಕಾಗಿ ಬಂತು, ಅದನ್ನು ಬಿಡಬೇಕಾಗಿ ಬಂತು. ಅದು ಬಿಟ್ಟ ಮೇಲೆ ಸಾರ್ವಜನಿಕ ಜೀವನದಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದೆ. ಈಗ
ರೆಸ್ಟ್ ಕೊಟ್ಟ ಮೇಲೆ ಈಗ ಚುನಾವಣೆಯಲ್ಲಿ ಸೋತ ಮೇಲೆ ಸೊ ಮೈಂಡ್ ಫ್ರೆಶ್ ಆಗಿದೆ, ಏನಾದರೂ ಮಾಡಬೇಕು ಅಂಥೇಳಿ, ಬಿಸ್ನೆಸ್ ಏನಾರು ಮಾಡಬೇಕು ಅಂಥೇಳಿ ಅದ್ರ ಕಡೆನೂ ಸ್ವಲ್ಪ ಗಮನ ಹರಿಸ್ತಾ ಇದ್ದೀನಿ. ಜೊತೆಗೆ ಸಾರ್ವಜನಿಕರ ಕಷ್ಟ ಸುಖಗಳಿಗೆ ಇವತ್ತು ಕೂಡ ಸ್ಪಂದನೆ ಮಾಡ್ತಾ ಇದ್ದೀನಿ. ನನ್ನ ಕೈಲಿ ಎಷ್ಟು ಮಾಡಲಿಕ್ಕೆ ಸಾಧ್ಯ ಇದೆ, ಯಾವ ಹಂತದಲ್ಲಿ ನಾನು ಅವರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ, ಖಂಡಿತ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಸಂಪೂರ್ಣವಾಗಿ ಬಿಟ್ಟಿಲ್ಲ, ಎಲ್ಲವನ್ನು ಕೂಡ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲವನ್ನು ಕೂಡ ಮಾಡಲಿಕ್ಕೆ ನನ್ನದೇ ಆದಂಥ ಅಡೆತಡೆಗಳಿದೆ. ಸೊ ಹಾಗಾಗಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಬಟ್ ನಾನು ಸಮಯ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಇವತ್ತು 11 ಗಂಟೆವರೆಗೂ ಜನ ಬರ್ತಾನೆ ಇರ್ತಾರೆ, ಸಿಗ್ತಾನೆ ಇರ್ತಾರೆ. ನಾನೆಲ್ಲೇ ಹೋಗಿ ಕಾನ್ಸ್ಟಿಟ್ಯೂನ್ಸಿ ಕಡೆ ಹೋಗಿ ಬಂದ್ರೂ ಏನೋ ಪ್ರೋಗ್ರಾಮ್ಗಳಿಗೆ, ಖಾಸಗಿ ಕಾರ್ಯಕ್ರಮಗಳಿಗೆ ನನ್ನನ್ನು ಇನ್ವೈಟ್ ಮಾಡಿರ್ತಾರೆ. ಆ ಖಾಸಗಿ ಕಾರ್ಯಕ್ರಮಗಳಿಗೆಲ್ಲ ನಾನು ಹೋಗಿ ಬಂತು ಅಂತ ಅಂದರೆ ಸೊ ಬರೋದು ಲೇಟ್ ಆಗುತ್ತೆ. ಇಲ್ಲಿ ಬಂದಾಗ ಮನೇಲಿ ಕಾಯ್ತಾ ಇರ್ತಾರೆ. ಅವ್ರದ್ದು ಏನು ವಿಚಾರಗಳು ತಿಳಿಸೋ ಅಷ್ಟೊತ್ತಿಗೆ ರಾತ್ರಿ 10:30, 11 ಗಂಟೆ ಆಗುತ್ತೆ. ಅವತ್ತು ಅದೇ ಕೆಲಸ ಮಾಡ್ತಾಯಿದ್ದೆ, ಇವತ್ತು ಅದೇ ಕೆಲಸ ಮಾಡ್ತಾಯಿದ್ದೀನಿ. ಸೊ ಅವತ್ತು ಒಂದು ಜವಾಬ್ದಾರಿ ಇತ್ತು, ಇವತ್ತು ಆ ಜವಾಬ್ದಾರಿ ಕಮ್ಮಿ ಆಗಿದೆ. 18ನೇ ತಾರೀಕು ನಿಮ್ಮ ಹುಟ್ಟುಹಬ್ಬ. ಪ್ರತಿ ವರ್ಷ ಹುಟ್ಟುಹಬ್ಬದ ದಿನ ಏನು ಮಾಡ್ತೀರಿ? ಅಂದರೆ ದೇವಸ್ಥಾನಗಳಿಗೆ ಹೋಗೋದು ಅಥವಾ ಒಂದು ರೀತಿಯಾಗಿ ಫೇವ್ರೆಟ್ ಪ್ಲೇಸಿಗೆ ಹೋಗೋದು, ಆ ಥರ ಏನಾದರೂ ಇದೆಯಾ? ಇಲ್ಲ, ದೇವಸ್ಥಾನ, ಧರ್ಮಸ್ಥಳ ನನಗೆ ಮೊದಲಿಂದನೂ ಕೂಡ ಸುಮಾರು 40 ವರ್ಷಗಳಿಂದ ನಿರಂತರವಾಗಿ ಧರ್ಮಸ್ಥಳಕ್ಕೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ದೀನಿ. ನನ್ನ ಹುಟ್ಟುಹಬ್ಬದ ದಿನ ಬೇರೆ ಇಲ್ಲಿ ಯಾರ ಕೈಗೂ ನಾನು ಸಿಗೋದಿಲ್ಲ. ಯಾವತ್ತೂ ನಾನು ಕೇಕ್ ಆಚರಣೆ ಕಟ್ ಮಾಡೋದಾಗಲಿ, ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋದಾಗಲಿ ಅಭ್ಯಾಸ ಇಲ್ಲ. ನೇರವಾಗಿ ಧರ್ಮಸ್ಥಳಕ್ಕೆ ಹೋಗಿ ಭಗವಂತನ ದರ್ಶನ, ಮಂಜುನಾಥನ ದರ್ಶನ ಮಾಡಿ ನಂತರ 1 ದಿನ 2 ದಿನ ಸ್ನೇಹಿತರ ಜೊತೆ ಕಾಲ ಕಳೆಯೋದಷ್ಟೇ. ಬಿಲೇಟೆಡ್ ಹ್ಯಾಪಿ ಬರ್ಡೇ ಸರ್ ನಿಮಗೆ. ಎಸ್ ಸರ್, ಈಗ ನೀವು ಹೇಳಿದ್ರೆ ಅಂದರೆ ದೇವರನ್ನ ವಿಚಾರ ಅಂತ ಬಂದಾಗ ಯಾವ ದೇವರನ್ನ ಎಷ್ಟು ಹೆಚ್ಚು ನಂಬ್ತೀರಿ? ಯಾವ ದೇವರ ಮೇಲೆ ಜಾಸ್ತಿ ನಂಬಿಕೆ ಇದೆ ನಿಮಗೆ? ನನಗೆ ಈ ದೇವರು ಆ ದೇವರು ಅಂತೇನಿಲ್ಲ. ಒಂದು ದೇವರು, ಮನೆ ದೇವರು, ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ನಂಬ್ತೇನೆ. ಆ ಶಕ್ತಿಗೆ ಒಂದು ಮಾನವನ ಬದುಕಿನಲ್ಲಿ ನಾವು ಯಾರನ್ನಾರ ಒಬ್ಬರನ್ನು ನಂಬಬೇಕಾಗತ್ತೆ. ನಮ್ಮೆಲ್ಲರನ್ನೂ ಆಟ ಆಡಿಸ್ತಕ್ಕಂಥ, ನಮ್ಮ ಹಿಂದೆ ಬೆನ್ನೆಲುಬಾಗಿರ್ತಕ್ಕಂಥ ಒಂದು ಶಕ್ತಿ ಆ ಭಗವಂತನ ರೂಪದಲ್ಲಿ, ಅನೇಕ ರೂಪದಲ್ಲಿ ಅನೇಕ ರೂಪದಲ್ಲಿ ನಾವು ನೋಡ್ತೇವೆ. ಸೊ ಹಾಗಾಗಿ ಯಾವ್ಯಾವ ರೂಪದಲ್ಲಿದ್ದಾನೆ ಅಂತ ಹೇಳಲಿಕ್ಕಾಗಲ್ಲ. ಎಲ್ಲ ರೂಪದಲ್ಲೂ ಇರ್ತಾರೆ. ಎಲ್ಲ ದೇವರುಗಳನ್ನು ನಂಬ್ತೇನೆ. ಆದರೆ ಆ ದೇವರು ಕಾಣದ ದೇವರಾಗಿರೋದ್ರಿಂದ ನಮ್ಮದೇ ರೀತಿಯಲ್ಲಿ ನಾವು ವಿನ್ಯಾಸ ಮಾಡ್ಕೊಂಡಿದ್ದೀವಿ. ಆ ವಿನ್ಯಾಸ ಮಾಡ್ಕೊಂಡಿರೋದು ಅವರವರ ಭಾವನೆಗೆ ತಕ್ಕಂತೆ ನಾವು ವಿನ್ಯಾಸ ಮಾಡ್ಕೊಂಡಿದ್ದೀವಿ. ಆ ಭಗವಂತನ ಆಟದ ಕೆಳಗಡೆ, ಲೀಲೆ ಕೆಳಗಡೆ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ಅದು ನಂಬಿಕೆ ಇದೆ. ಬೆಳಿಗ್ಗೆದ್ದು ಪೂಜೆ ಮಾಡೋದು, ಮನೆ ಬಿಡಬೇಕಾದ್ರೆ ದೇವರಿಗೆ ಪೂಜೆ ಮಾಡಿ ಕೈ ಮುಗಿದು ಹೊರಗಡೆ ಹೋಗ್ತೀನಿ. ನಮ್ಮ ಮನೆ ದೇವರು ವೆಂಕಟರಮಣ ಸ್ವಾಮಿ, ಕೆಂಕೇರಮ್ಮ, ಕನಕಪುರದಲ್ಲಿ ಕೆಂಕೇರಮ್ಮ, ತಿರುಪತಿ ವೆಂಕಟರಮಣ ಸ್ವಾಮಿ. ಸೊ ಹಾಗಾಗಿ ದಿನ ಪ್ರತಿನಿತ್ಯ ಪೂಜೆ ಮಾಡ್ತಕ್ಕಂಥದ್ದು, ಮನೆ ಬಿಡೋಕ್ಕಿಂತ ಮುಂಚೆ ಕೈ ಮುಗಿದು ಹೋಗ್ತಕ್ಕಂಥದ್ದು ಅಭ್ಯಾಸ. ಕೆಲವರು ಪ್ರಚಾರಕ್ಕೋಸ್ಕರ ಪೂಜೆ ಮಾಡ್ತಾರೆ, ಕೆಲವರು ಜೀವನದಲ್ಲಿ ಒಳ್ಳೆಯದನ್ನು ಬಯಸ್ತಾ ಭಗವಂತನ ಆಶೀರ್ವಾದ ಕೇಳ್ತಾರೆ. ನೀವು ಯಾವತ್ತಾದರೂ ದೇವರಲ್ಲಿ ನನಗೆ ಇದು ಕೊಡು ಅಂತ ಕೇಳಿದ್ದಿದೆಯಾ? ನಾನು ಯಾವತ್ತೂ ಕೇಳಿಲ್ಲ. ನನಗೆ ಕೆಟ್ಟ ಬುದ್ಧಿ ಕೊಡಬೇಡ ಅಂತ ಕೇಳಿದ್ದೀನಿ. ನನಗೆ ಯಾವತ್ತೂ ಕೂಡ ಕೆಟ್ಟ ಬುದ್ಧಿ ಕೊಡಬೇಡ ಅಂತ ಕೇಳಿದ್ದೀನಿ. ಈಗಲೂ ಅದನ್ನೇ ಕೇಳ್ತೀನಿ. ಕೆಟ್ಟದಾಗಬಾರ್ದು, ಕೆಟ್ಟ ಬುದ್ಧಿ ಬರಬಾರ್ದು.